ಇದು ನನ್ನ ಚಾನಲ್ನಲ್ಲಿ ಪಂಚತಂತ್ರ ಕಥೆಯ 6ನೇ ಕಥೆಯಾಗಿರುತ್ತದೆ. ಕಾಳಿಂಗ ಸರ್ಪವನ್ನು ಸೋಲಿಸಿದ ಕಾಗೆ. ಒಂದು ಪವಿತ್ರ ನದಿ ತೀರದಲ್ಲಿ ಒಂದು ಬೃಹದಾಕಾರದ ಆಲದ ಮರ. ಆ ವಟವೃಕ್ಷವು ಸಾವಿರಾರು ಪಕ್ಷಿ ಸಂಕುಲಕ್ಕೆ ಆಶ್ರಯವನ್ನಿತ್ತಿತ್ತು. ಹಾಗೆಯೇ ಅನೇಕ ಬಗೆಯ ಹಾವುಗಳು ಕೂಡ ಆ ಮರದಲ್ಲಿ ವಾಸ ಮಾಡುತ್ತಿದ್ದವು. ಆ ವಟವೃಕ್ಷವು ಪವಿತ್ರ ನದಿಯ ತೀರದಲ್ಲಿ ಇದ್ದಿದ್ದರಿಂದ ಭಕ್ತಾದಿಗಳು ಅದರ ಬುಡದಲ್ಲಿ ನೂರಾರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತಃವಿಧಿಗಳನ್ನು ಪೂರೈಸಿಕೊಂಡು ಸಾವಿರಾರು ಭಕ್ತರು ಅಲ್ಲಿಗೆ ಬರುತ್ತಿದ್ದರು. ಅದು ಪವಿತ್ರ ಸ್ಥಳವಾಗಿದ್ದರಿಂದ ಯಾತ್ರಿಕರು ಬಂದು ಪುಣ್ಯಾರ್ಚನೆ ಮಾಡುತ್ತಿದ್ದರು. ಮಕ್ಕಳಿಲ್ಲದ ಅನೇಕ ಸದ್ಗೃಹಿಣಿಯರು ಆ ಪವಿತ್ರ ಸ್ಥಳದಲ್ಲಿ ಭಕ್ತಿಯಿಂದ ನಾಗದೇವತೆಯನ್ನು ಪೂಜಿಸಿ ನಾಗರ ಪ್ರತಿಷ್ಠೆ ಮಾಡಿಸಿ ತಮ್ಮ ತಮ್ಮ ಹರಕೆ ಈಡೇರಿಸಿಕೊಳ್ಳುತ್ತಿದ್ದರು. ಪಕ್ಷಿಗಳು ರಾತ್ರಿ ಆಯಿತೆಂದರೆ ಮರಣ ಭಯದಿಂದ ಒದ್ದಾಡುತ್ತಲೇ ಬದುಕುತ್ತಿದ್ದವು ಹಾಗೂ ತಮ್ಮ ತಮ್ಮ ಮೊಟ್ಟೆ ಮರಿಗಳನ್ನು ಹೇಗೆ ರಕ್ಷಿಸಿಕೊಳ್ಳುವುದೆಂಬುದರ ಬಗ್ಗೆ ಅತ್ಯಂತ ಚಿಂತಿತರಾಗಿಯೇ ಕಾಲ ಕಳೆಯುತ್ತಿದ್ದರು. ಏಕೆಂದರೆ ರಾತ್ರಿ ಆಯಿತೆಂದರೆ ಅದೇ ಮರದಲ್ಲಿ ವಾಸವಾಗಿದ್ದ ಕಾಳಿಂಗ ಸರ್ಪವು ಹಕ್ಕಿಗಳ ಗೂಡುಗಳ ಮೇಲೆ ದಾಳಿ ಮಾಡಿ ಮೊಟ್ಟೆಗಳು ಮರಿಗಳನ್ನು ನುಂಗಿ ಬಿಡುತ್ತಿತ್ತು. ಆದರೆ ಪಕ್ಷಿಗಳು ಆ ಮರವನ್ನು ಬಿಟ್ಟು ಹೋಗಲಾರದಾಗಿದ್ದವು, ಏಕೆಂದರೆ ಅದು ಅವುಗಳ ಖಾಯಂ ವಾಸಸ್ಥಾನವಾಗಿತ್ತು. ಅದೇ ಮರದ ಮೇಲೆ ಒಂದು ಜೊತೆ ಕಾಗೆ ದಂಪತಿಗಳು ಬಹಳ ಅನ್ಯೋನ್ಯವಾಗಿ ಸಂಸಾರ ನಡೆಸಿಕೊಂಡಿದ್ದವು. ಹೆಣ್ಣು ಕಾಗೆ 4 ಮರಿಗಳನ್ನಿಟ್ಟು ಅವೀಗ ಮರಿಗಳಾಗಿದ್ದವು. ಒಂದು ದಿನ ದಂಪತಿ ಕಾಗೆಗಳು ಬೆಳಗಾಗುತ್ತಲೇ ಆಹಾರ ಸಂಗ್ರಹಣೆಗಾಗಿ ವಟವೃಕ್ಷದಿಂದ ಹಾರಿ ಹೋಗಿದ್ದವು. ತಂದೆ ತಾಯಿಗಳು ಹೊರಟು ಹೋದ ಮೇಲೆ 4 ಮರಿ ಕಾಗೆಗಳು ತಮ್ಮ ಗೂಡಿನ ಹೊರಗೆ ಬಂದು ಆಟವಾಡುತ್ತಿದ್ದವು. ಬಹಳ ದಿನಗಳಿಂದಲೂ ಕಾಳಿಂಗ ಸರ್ಪವು ಆ ಕಾಗೆ ಮರಿಗಳ ಮೇಲೆ ಕಣ್ಣಿಟ್ಟಿತ್ತು. ಅವುಗಳನ್ನು ನುಂಗಿ ನೀರು ಕುಡಿಯುವುದಕ್ಕೆ ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿತ್ತು. ಈಗ ಅದಕ್ಕೆ ಅವಕಾಶ ಒದಗಿ ಬಂದಿತ್ತು. ಆ ಘಟಸರ್ಪವು ತನ್ನ ಪೊಟರೆಯಿಂದ ಮೆಲ್ಲನೆ ನುಸುಳಿಕೊಂಡು ಹೊರಗೆ ಬಂದು ಆಟವಾಡುತ್ತಿದ್ದ ಮರಿಗಳನ್ನು ಒಂದೇ ಸಲಕ್ಕೆ ನುಂಗಿ ತನ್ನ ನಿವಾಸಕ್ಕೆ ಹೋಯಿತು. ಸಂಜೆಯಾಗುತ್ತಲೇ ಆಹಾರ ಸಂಗ್ರಹಣೆಗಾಗಿ ಹೋದ ಕಾಗೆ ದಂಪತಿಗಳು ತಮ್ಮ ಗೂಡಿಗೆ ಬಂದು ನೋಡಿದಾಗ ಅವುಗಳಿಗೆ ದೊಡ್ಡ ಆಘಾತವೊಂದು ಕಾದಿತ್ತು. ಕಾಳಿಂಗ ಸರ್ಪವು ತಮ್ಮ ಮರಿಗಳನ್ನು ನುಂಗಿದೆ ಎಂದು ತಿಳಿದು ತುಂಬ ದುಃಖಪಟ್ಟವು. ಗಂಡು ಕಾಗೆ ಇದ್ದಿದ್ದರಲ್ಲಿ ಧೈರ್ಯ ಸಮಾಧಾನ ತಂದುಕೊಂಡು ಹೇಳಿದ್ದು, ಪ್ರಿಯೆ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಾವು ಎಷ್ಟೇ ಗೋಳಾಡಿದರೂ ನಮ್ಮ ಮರಿಗಳು ಬದುಕಿ ಬರುವುದಿಲ್ಲ. ಹಾಗಾಗಿ ಈ ಕಾಳಿಂಗ ಸರ್ಪದ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಏನಾದರೂ ಉಪಾಯ ಹುಡುಕಲೇಬೇಕು ಎಂದಿತು. ಆಗ ಹೆಣ್ಣು ಕಾಗೆ ಸಮಾಧಾನ ತಂದುಕೊಂಡು ಯೋಚಿಸಿತು. ಅದಕ್ಕೊಂದು ಉಪಾಯ ಹೊಳೆಯಿತು. ತನ್ನ ಪತಿಗೆ ಹೇಳಿತು, ನಿನ್ನ ಮಾತು ಸರಿ ಪತಿರಾಯ. ಈ ವನಪ್ರದೇಶದಲ್ಲಿ ನಮ್ಮ ಆಪ್ತ ಮಿತ್ರನಾದ ಚಾಣಾಕ್ಷ ನರಿ ಇದ್ದಾನೆ. ಅವನು ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಈ ವಟವೃಕ್ಷದಲ್ಲಿರುವ ಎಲ್ಲ ಸಾವಿರಾರು ಪಕ್ಷಿ ಕುಟುಂಬಗಳಿಗೂ ಬೇಕಾದವನಾಗಿದ್ದಾನೆ. ನಾವು ಅವನ ಸಹಾಯ ಪಡೆದರೆ ಏನಾದರೊಂದು ಉಪಾಯವನ್ನು ನಮಗೆ ಸೂಚಿಸುವುದು ಎಂದು ಹೇಳಿತು. ತನ್ನ ಹೆಂಡತಿಯ ಮಾತನ್ನು ಕೇಳಿದ ಗಂಡು ಕಾಗೆಗೆ ಬಹಳ ಸಂತೋಷವಾಯಿತು. ಭಲೆ, ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎಂದು ಹೇಳುವುದು ಇದಕ್ಕಾಗಿಯೇ. ನನ್ನ ಬುದ್ಧಿಗೆ ಇದು ಹೊಳೆಯಲೇ ಇಲ್ಲವಲ್ಲ. ನಾಳೆ ಬೆಳಿಗ್ಗೆಯೇ ನಾವಿಬ್ಬರು ನರಿಯ ಹತ್ತಿರ ಹೋಗಿ ನಮ್ಮ ಕಷ್ಟವನ್ನು ಹೇಳೋಣ. ಈ ವಿಚಾರದಲ್ಲಿ ಸೂಕ್ತ ಉಪಾಯವೊಂದನ್ನು ಸೂಚಿಸುವಂತೆ ಕೇಳಿಕೊಳ್ಳೋಣ. ಅದು ಹೇಳಿದಂತೆ ನಾವು ಮಾಡೋಣವೆಂದು ಆ ರಾತ್ರಿ ನಿದ್ದೆ ಮಾಡಿದರು ದಂಪತಿಗಳು. ಮರುದಿನ ಅವರಿಬ್ಬರೂ ಬೇಗ ಎದ್ದು ಹತ್ತಿರದಲ್ಲೇ ವಾಸವಾಗಿದ್ದ ನರಿಯ ನಿವಾಸಕ್ಕೆ ಹೊರಟರು. ನರಿ ಇನ್ನೂ ಬೇಟೆಗೆ ಹೋಗಿಲ್ಲವಾದ್ದರಿಂದ ಆ ದಂಪತಿಗಳನ್ನು ಸ್ವಾಗತಿಸಿ ಯೋಗಕ್ಷೇಮವನ್ನು ವಿಚಾರಿಸಿತು. ಆಗ ಕಾಗೆಗಳು ತಾವು ಬಂದ ವಿಚಾರವನ್ನು ತಿಳಿಸಿದವು. ಅವು ಹೇಳಿದ್ದೆಲ್ಲವನ್ನೂ ಗಮನವಿಟ್ಟು ಕೇಳಿದ ಮೇಲೆ ನರಿ ಹೇಳಿತು, ಎಲೈ ಕಾಕರಾಜನೇ, ನೀವು ಹೇಳಿದುದೆಲ್ಲ ಕೇಳಿರುವೆ. ನಿಮ್ಮ ಹೆತ್ತ ಕರುಳಿನ ಸಂಕಟ ನನಗೆ ಅರ್ಥವಾಗುತ್ತದೆ. ನಿಮ್ಮ ಮರಿಗಳನ್ನು ನುಂಗಿ ಹಾಕಿದ ದುಷ್ಟ ಕಾಳಿಂಗ ಸರ್ಪವನ್ನು ಕೊಲ್ಲುವುದಕ್ಕೆ ನಾನೊಂದು ಉಪಾಯ ಹೇಳುವೆ, ಗಮನವಿಟ್ಟು ಕೇಳಿರಿ ಎಂದು ಹೇಳಿ ಮುಂದೆ ಹೇಳಿತು. ಶತ್ರುಗಳ ನಾಶಕ್ಕೆ ನಾವು ಚತುರೋಪಾಯವನ್ನು ಉಪಯೋಗಿಸಬೇಕು. ಸಾಮ, ದಾನ, ಭೇದ, ದಂಡ ಇವೇ 4 ಉಪಾಯಗಳು. ಈಗ ನಿಮ್ಮ ಭಾಗಕ್ಕೆ ಉಳಿದಿರುವುದು ಕೊನೆಯದು ದಂಡೋಪಾಯ ಒಂದೇ ಎಂಬುದು ನನ್ನ ಅಭಿಪ್ರಾಯ. ಈಗ ಹೇಳುತ್ತೇನೆ ಕೇಳಿ. ನೀವು ವಾಸಿಸುವ ವಟವೃಕ್ಷದ ಬಳಿ ಇರುವ ಸ್ನಾನಘಟ್ಟದಲ್ಲಿ ನದಿ ಸ್ನಾನ ಮಾಡುವುದಕ್ಕೆ ಪ್ರತಿದಿನವೂ ನೂರಾರು ಮಹಿಳೆಯರು ಬರುವರು. ಅವರೆಲ್ಲರೂ ತಮ್ಮ ಸೀರೆಗಳ ಜೊತೆಯಲ್ಲಿ ಬೆಲೆ ಬಾಳುವ ರತ್ನಾಭರಣಗಳನ್ನು ಇಟ್ಟಿರುತ್ತಾರೆ.
ನೀವು ನದಿ ತೀರದಲ್ಲಿಯೇ ಹೊಂಚು ಹಾಕುತ್ತಿದ್ದು ಯಾವುದಾದರೊಂದು ರತ್ನಖಚಿತ ಚಿನ್ನದ ಹಾರವನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಗಿ ಅದನ್ನು ಆ ಕಾಳಿಂಗ ಸರ್ಪದ ಹುತ್ತದಲ್ಲಿ ಹಾಕಿರಿ. ಆಗ ಕಳೆದುಕೊಂಡ ಆಭರಣದ ಮಾಲೀಕಳು ರಾಜಭಟರಿಗೆ ದೂರನ್ನು ನೀಡುತ್ತಾಳೆ. ಆಗ ಅದನ್ನು ಪತ್ತೆ ಹಚ್ಚುವುದಕ್ಕಾಗಿ ರಾಜಭಟರು ಬಂದು ಪತ್ತೆ ಕಾರ್ಯ ಮಾಡುತ್ತಾರೆ. ಆಗ ಹುತ್ತವನ್ನು ಅಗೆಯುತ್ತಾರೆ. ಆ ಸಂದರ್ಭದಲ್ಲಿ ಆ ಕಾಳಿಂಗ ಸರ್ಪವನ್ನು ಅವರು ಸಾಯಿಸುತ್ತಾರೆ. ಆಗ ನೀವು ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡಿರಬಹುದು. ನರಿಯ ಸಲಹೆಯನ್ನು ಕೇಳಿದ ಕಾಗೆ ದಂಪತಿಗಳಿಗೆ ಬಹಳ ಸಂತೋಷವಾಯಿತು. ನರಿಯಣ್ಣ, ನಿನ್ನ ಉಪಾಯ ಚೆನ್ನಾಗಿದೆ. ನಾವು ನಾಳೆಯೇ ನಿನ್ನ ಸಲಹೆಯನ್ನು ಕಾರ್ಯರೂಪಕ್ಕೆ ತರುವೆವು. ನಮಗೆ ಒಳ್ಳೆಯ ಉಪಾಯವೊಂದನ್ನು ಸೂಚಿಸಿದ್ದೀಯಾ, ಇದಕ್ಕಾಗಿ ನಿನಗೆ ಧನ್ಯವಾದಗಳು ಎಂದು ಹೇಳಿ ಕಾಗೆ ದಂಪತಿಗಳು ತಮ್ಮ ಗೂಡು ಸೇರಿಕೊಂಡವು. ಮರುದಿನ ಬೆಳಿಗ್ಗೆ ಗಂಡು ಕಾಗೆ ಆ ಊರಿನ ರಾಣಿಯು ತನ್ನ ಪರಿವಾರದೊಂದಿಗೆ ನದಿ ಸ್ನಾನಕ್ಕಾಗಿ ಬರುವುದನ್ನೇ ಹೊಂಚು ಹಾಕುತ್ತಾ ಕಾಯುತ್ತಿತ್ತು. ರಾಣಿಯು ಸ್ನಾನಕ್ಕಾಗಿ ತನ್ನ ಸೀರೆ ಮತ್ತು ರತ್ನಾಭರಣಗಳನ್ನು ನದಿ ದಂಡೆಯ ಮೇಲೆ ಇಟ್ಟು ಸ್ನಾನಕ್ಕಿಳಿದಳು. ಆಗ ಆ ಗಂಡು ಕಾಗೆ ಅವಳ ರತ್ನಾಭರಣವೊಂದನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿಹೋಗಿ ಕಾಳಿಂಗನ ಹುತ್ತದೊಳಗೆ ಹಾಕಿತು. ರಾಜಭಟರು ಕಾಗೆ ಕಚ್ಚಿಕೊಂಡು ಹೋದುದನ್ನು ಗಮನಿಸಿದರು. ಅವರು ಶೋಧ ಮಾಡುತ್ತಾ ಬಂದು ಹುತ್ತವನ್ನು ತಮ್ಮ ಗುದ್ದಲಿ ಹಾರೆಗಳಿಂದ ಅಗೆಯತೊಡಗಿದರು. ಹಾಯಾಗಿ ನಿದ್ದೆ ಮಾಡುತ್ತಿದ್ದ ಕಾಳಿಂಗ ಸರ್ಪವು ಹರಿತವಾದ ಆಯುಧಕ್ಕೆ ಸಿಕ್ಕಿ ಹಾಕಿಕೊಂಡು ವಿಲಿ ವಿಲಿ ಒದ್ದಾಡಿ ಸತ್ತು ಹೋಯಿತು. ಇದನ್ನು ಕಂಡ ಆ ವಟವೃಕ್ಷದಲ್ಲಿದ್ದ ಸಾವಿರಾರು ಪಕ್ಷಿಗಳು ತಮ್ಮ ಶತ್ರುವಾದ ಕಾಳಿಂಗ ಸರ್ಪವು ಸತ್ತು ಹೋದುದನ್ನು ಕಂಡು ಸಂತೋಷದಿಂದ ಕುಣಿದಾಡಿದವು. ಅಂದಿನಿಂದ ಎಲ್ಲ ಪಕ್ಷಿಗಳು ತಮ್ಮ ತಮ್ಮ ಗೂಡುಗಳಲ್ಲಿ ಪುಟ್ಟ ಮರಿಗಳನ್ನು ಮೊಟ್ಟೆಗಳನ್ನು ಬಿಟ್ಟು ನಿಶ್ಚಿಂತೆಯಿಂದ ಹೊರಗೆ ಹೋಗುತ್ತಿದ್ದವು. ನರಿಯು ನೀಡಿದ ಉಪಾಯವನ್ನು ಕಾರ್ಯರೂಪಕ್ಕೆ ತಂದ ಆ ಕಾಗೆ ದಂಪತಿಗಳು ನಿಶ್ಚಿಂತೆಯಾಗಿ ಸಂಸಾರ ಮಾಡಿಕೊಂಡಿದ್ದವು. ಹೀಗೆ ಕಾಗೆ ದಂಪತಿಗಳು ತಮಗೆ ತೊಂದರೆ ಕೊಡುತ್ತಿದ್ದ ಕಾಳಿಂಗ ಸರ್ಪವನ್ನು ನರಿಯ ಸಹಾಯದಿಂದ ನಾಶ ಮಾಡಿದವು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯನ್ನು ನಿರೀಕ್ಷಿಸಿ. ಧನ್ಯವಾದಗಳು.